ಇವಾಗ ಗೊತ್ತಾಯ್ತೇನೋ, ಇವಾಗ ಆಚೆ ಬಂತೇನೋ ಅನ್ನೋ ರೀತಿಯಲ್ಲಿ ನಿಮ್ಮ ಪಕ್ಷ ಗಮನಿಸ್ತಾ ಇದೆಯಾ ಮುಟ್ಟಾಳ್ರು ಜನರು ಅಂತ ಹೇಳಿ? ಪ್ರಜ್ವಲ್ ಬರೋದು, ವಾಪಸ್ ಬರೋದು, ನಿಮ್ದು ಹೆಡ್ಲೈನ್ ಇವತ್ತು ಪ್ರಜ್ವಲ್ ಬರ್ತಾರ ಅಂತ. ಪ್ರಜ್ವಲ್ ಬರೋದು ಕಾಂಗ್ರೆಸ್ಸಿಗೂ ಇಷ್ಟ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ಸ್ಟ್ರೈಟ್ ಅವೇ ನಾನು ಹೇಳ್ತಿದ್ದೀನಿ. ಒಂದು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ? ಗುಪ್ತಚರ ಇಲಾಖೆ ಯಾರ ಅಂಡ್ರಲ್ಲಿದೆ? ಸಿದ್ದರಾಮಯ್ಯನವರ ಅಂಡ್ರಲ್ಲಿದೆ. ಗೃಹ ಇಲಾಖೆ ಯಾರ ಅಂಡ್ರಲ್ಲಿದೆ? ಈ ರಾಜ್ಯದ ಗೃಹ ಇಲಾಖೆ, ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ? ಇವತ್ತು ಇದೇ ಪ್ರಜ್ವಲ್ ರೇವಣ್ಣ ಅವರು ಏಪ್ರಿಲ್ 23ನೇ ತಾರೀಕು ಮೊದಲ ಕೇಸ್ ಬುಕ್ ಆಯಿತು. ಏಪ್ರಿಲ್ 26ಕ್ಕೆ ಇದೇ ಪ್ರಜ್ವಲ್ ರೇವಣ್ಣ ಅವರು ವೋಟ್ ಹಾಕಿದ್ದಾರೆ. ಹೋಗಕ್ಕೆ ಯಾರು ಬಿಟ್ರು? ಗುಪ್ತಚರ ಇಲಾಖೆ ಕೆಲಸ ಮಾಡ್ತಾ ಇಲ್ವಾ? ಗೃಹ ಇಲಾಖೆ ಕೆಲಸ ಮಾಡ್ತಾ ಇಲ್ವಾ? ಇಡೀ ರಾಜ್ಯ ನೋಡ್ತಾ ಇದೆ. ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆ. ಕಾಂತಿ ಶೆಟ್ಟಿ ಅವರ ಸಿಂಪಲ್ ಪ್ರಶ್ನೆ, ಕಾಂಗ್ರೆಸ್ಗೆ ಯಾಕೆ ಬೇಡ ಪ್ರಜ್ವಲ್ ರೇವಣ್ಣ ಅವ್ರು ವಾಪಸ್ ಬರೋದ್ರಿಂದ, ಬರ್ದೇ ಇರೋದ್ರಿಂದ ಕಾಂಗ್ರೆಸ್ಗೆ ಏನ್ ಲಾಭ ನಷ್ಟ? ಇವಾಗ ಇದು ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಎಲೆಕ್ಷನ್ ಟೈಮ್ ಅಲ್ಲಿ ಇರುವಂತಹ ಅಗ್ರೆಸಿವ್ನೆಸ್ ಈಗ ಅವ್ರ ಹತ್ರ ಇದೆಯಾ? ಈಗ ಒಂದೇ ಒಂದು ಇಲ್ಲಿಯ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರ ಮೇಲೆ ಒಂದು ಅಲಿಗೇಷನ್ ಬಂತು. ದೇವರಾಜಗೌಡ ಅವರು ಮಾತಾಡಿದನ್ನ ಕೊಟ್ರು. ಯಾಕೆ ಅವರು ಅದಕ್ಕೊಂದು ಹಾರಿಕೆ ಉತ್ತರ ಕೊಡ್ತಾರೆ? ಕ್ಲಿಯರ್ ಮಾಡ್ಬೋದಲ್ಲ. ಇಲ್ಲ ಅಂತ ಈಗ ಆ ವಾಯ್ಸ್ ನಂದಲ್ಲ ಅಂತ ಹೇಳ್ಬೇಕು, ಡಿಫಾಮೇಶನ್ ಕೇಸ್ ಹಾಕ್ಬೇಕು. ಇಲ್ಲ ನಾನೇ ಮಾತಾಡಿದ್ರೆ ಸರಿ ಅಂತ ಹೇಳ್ಬೇಕು. ಎಲ್ಲಿ ಹೇಳ್ತಾ ಇದ್ದಾರೆ? ಅವ್ರ ವೈಯಕ್ತಿಕ ಇಚ್ಛೆ ಅಪ್ಪ, ಅದು ಕೊಡ್ಬೇಕೋ ಕೊಡಬಾರ್ದು. ಈಗ ಕಾನೂನಾತ್ಮಕವಾಗಿ ಪ್ರಶ್ನೆ ಕೇಳಿದ್ರೆ ಕೊಡ್ಲೇಬೇಕು ಅಲ್ವಾ? ಜೀವನದ ಇದು ಯಾವ ತರ ಅವರ ಕುಟುಂಬ ಎದುರಿಸ್ತಿರುವಂತ ನೋವು ನಿಮ್ಗೆ ಯಾರಿಗಾರು ಅರ್ಥ ಆಗ್ತಿದ್ಯಾ? ಯಾರು ಅವರು ಇಷ್ಟು ಪದೇ ನಾವು ಹೇಳ್ತಿದೀವಿ, ಅವ್ರ ಕುಟುಂಬ ಒಂದು ಎಷ್ಟು ಎದುರಿಸಬಹುದು. ಅದೇ ತರ ಮಾನ್ಯ ದೇವೇಗೌಡರು ಅವರು ಶತಕದ ಅಂಚಿನಲ್ಲಿ ಈಗ ಇದ್ದಾರೆ. ಅವ್ರಿಗೆ ಕೊಡುವಂತಹ ನೋವು, ಇದೆಲ್ಲ ರಾಜಕೀಯದ ಒಂದು ಪ್ರೇರಿತವಾದಂತಹ ಒಂದು ಪರ್ಪಸ್ ಆಗಿ ಮಾಡಿದ್ದಾರೆ. ಅವರು ಕ್ಷಮಿಸಲಾರದ ತಪ್ಪನ್ನು ಮಾಡಿದರೆ ನಾವು ಪದೇ ಹೇಳ್ತೀವಿ. ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಹೇಳ್ತೀವಿ. ಆದ್ರೆ ಅದನ್ನು ಸರಿಯಾಗಿ ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಇರುವಂತಹ ಅಗ್ರೆಸಿವ್ನೆಸ್ ಈಗ ಯಾಕಿಲ್ಲ? ಪ್ರಜ್ವಲ್ ರೇವಣ್ಣ ಅನ್ನು ಕರೆತಿರುವ ನಿಮ್ಗೆ ಯಾಕೆ ಈಗ ಯಾವ ತರ ಇಂಟ್ರೆಸ್ಟ್ ಇಲ್ಲ? ಯಾಕಿಲ್ಲ? ನಾವು ಒಂದು ಹೇಳ್ತಿದೀವಿ, ವಿರೋಧ ಪಕ್ಷದವರು ಸಿಬಿಐ ಕೊಡಿ ಅಂತ ಹೇಳ್ತಾರೆ. ಯಾಕೆ ಕೊಡ್ತಾ ಇಲ್ಲ? ನಿಮ್ದೆಲ್ಲ ಕುಟುಂಬದ ಆಚೆ ಬರ್ತಾ ಇದ್ದಾರೆ. ಈಗ ಆದ್ರಿಂದ ಸಿಬಿಐ ಮೊದಲು ಈ ತನಿಖಾ ಉತ್ತರ ಕೊಡಿ. ನೋಡಿ, ಸಿಬಿಐಗೆ ಕೊಡೋದಕ್ಕೆ ನಿಮ್ಗೆ ಏನಕ್ಕೆ ಸಿಬಿಐ ಕೊಡಬಾರ್ದು? ಯಾಕೆ ಕೊಡಬೇಕು ಹೇಳಿ. ಒಂದ್ ನಿಮಿಷ ಕೊಟ್ಟಿರುವಂತಹ ಎಲ್ಲಾ ವಿಚಾರಣೆಗಳು ಇದೆಯಲ್ಲ, ಇದುವರೆಗೆ ತಾರ್ಕಿಕ ಅಂತ್ಯ ಯಾವ್ದು ಕಂಡಿದೆ? ಒಂದು ಎರಡನೇದು, ಈಗ ನೀವು ಹೇಳ್ತಿರಲ್ಲ